ಇವತ್ತು ನಾನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಚಳಿಗೆ ಆಗ್ತಿಲ್ಲ, ಏನು ಗುರು ಚಳಿ ಪಾ. ಫುಲ್ಲಾಗಿ ಹೆಡ್ ಕ್ಯಾಪು ಮಾಸ್ಕ್ ಹಾಕೊಂಡು ನಿಂತಿದ್ದೀನಿ ಇಲ್ಲಿ. ಇವಾಗ ಟ್ರೈನಿಗೆ ವೇಟಿಂಗ್. 7 ಗಂಟೆ ಅಂತ ಮೊಬೈಲ್ ನೋಡಿದೆ, ಇತ್ತು 7 ಗಂಟೆಯಿಂದ 7:10 ಇತ್ತು. ಎಷ್ಟು ಗಂಟೆ ಬರುತ್ತೆ ಗೊತ್ತಿಲ್ಲ, ಡಿಲೇ ಆಗುತ್ತಾ ಏನಂತ. ಈಗ ಟಿಕೆಟ್ ಮಾಡಿ ರೈಲ್ವೆ ಸ್ಟೇಷನ್ ಇರ್ತಿದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ರೈಲ್ವೆ ಸ್ಟೇಷನ್ ವ್ಯೂ ಹಿಂಗಿದೆ. ನಮ್ಮ ಬರೋ ಟ್ರೈನಲ್ಲಿ ಪ್ಲ್ಯಾಟ್ಫಾರ್ಮ್ 3 ನಮಗೆ ನನ್ನ ಮನೆಗೆ ಹೋಗೋ ಟ್ರೈನು. ಈ ಕಡೆ ಟ್ರೈನ್ ಇದೆ ನೋಡಿ, ಟ್ರೈನ್ ಇದೆ, ಯಾವ ಕಡೆ ಅಂತ ಗೊತ್ತಿಲ್ಲ. ಈ ಟ್ರೈನ್ ಹಿಂಗೆ ಇದೆ, ಈ ಟ್ರೈನು. ಇದು ಸುಮಾರು ಉದ್ದ ಇದೆ ನೋಡಿ. ಜನ ವೇಟ್ ಮಾಡ್ತಿದ್ದಾರೆ, ಆ ಕಡೆಯಿಂದ ನುಗ್ಗಿ ಬರ್ತಿದ್ದಾರೆ, ಏನಂತ ಗೊತ್ತಿಲ್ಲ. ಫುಲ್ಲು ಹಿಂಗಿದೆ ರೈಲ್ವೆ ಸ್ಟೇಷನ್ ಲುಕ್. ನೆಕ್ಸ್ಟ್ ಸಿಗ್ತೀನಿ ರೈಲ್ವೆ ಸ್ಟೇಷನ್ ಹತ್ರ. ರೈಲ್ವೆ ಸ್ಟೇಷನ್ ರೈಲ್ ಸಿಕ್ಕಿದ್ಮೇಲೆ ಮತ್ತೆ ಒಂದು ಬ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಫೈನಲಿ ಟ್ರೈನ್ ಸಿಕ್ತು. ಟ್ರೈನ್ ವೇಟ್ ಮಾಡ್ತಿದ್ದೆ, ಈಗ ಟ್ರೈನ್ ಸಿಕ್ತು. ಖಾಲಿದೆ ಗೊತ್ತಿಲ್ಲ. ಬಿಲ್ಡಿಂಗ್ ಮೇಲೆ ಹಾಸನಕ್ಕೆ ಫುಲ್ ಖಾಲಿ ಆಯಿತು ನೋಡಿ. ಹಾಸನಕ್ಕೆ ಜನನೂ ಇಲ್ಲ ಇಲ್ಲಿ, ಫುಲ್ ಖಾಲಿ. ಸಮೋಸ ಬಿಸಿಲು ಇವಾಗ ಬಿಸಿಲು ಬಂತು. ಇಲ್ಲಾಂದರೆ ಆವಾಗಲೇ ಫುಲ್ ಚಳಿ. ಚಿಕ್ಕಿ ಬಟಾಣಿ ಮಸಾಲ ಕಡಲೆ ಬೀಜ ಹುರಿಗಡ್ಲೆ ಬರ್ಫಿ ಚಿಕ್ಕಿ ಮಸಾಲ ಕಡಲೆ ಬೀಜ. ಫೈನಲಿ ರೀಚ್ ಆದ್ವಿ, ಪುತ್ತೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಹಂಗೆ ಬರೋದು. ಬಸ್ ಸ್ಟ್ಯಾಂಡ್. ಫೈನಲಿ ಪುತ್ತೂರು ರೀಚ್ ಆದ್ವಿ. ಎಂತ ಇಲ್ಲೇ ನಾ ಈಗ ಬಂದದಷ್ಟೇ. ವೆಲ್ಕಮ್ ಟು ಸುಳ್ಯ. ನಾ ಬಾದು ಜಾತ್ರೆ ಮುಗ್ತು, ಇದು ಕತ್ತಲೆ ಓಡೋಕು ಜಾತ್ರೆಗೆ. ಹೋಗ್ತಿದ್ದೀನಿ
ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮನೆಗೆ ಹೋಗಿ ರಿಯಾಕ್ಷನ್. ಹಲೋ ಪಿಟ್ಟ ಹಲೋ ಚಿನಿ ಗಂಜಿಗೆ ತಿಂತಲೆ ಗಂಜಿ ಮೇಲೆ ಪೂರ ಹಾರ್ತದ ಬಟ್ಟೆ ಪೂರ ಆಗಡೆ ಇತ್ತು ಮಣ್ಣು. ಐ ಏ ಲೇಡಿ ಕ್ವೀನ್ ಇದ್ದಾರೆ. ಸೋನಿ 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 ಹಾಂ ಈಗ ಈಗ ಅಕ್ಕಲೆ ಕಡೆ ಸುದ್ದಿ ಇಲ್ಲ ಅದ ನೋಡಿ. ಅಕ್ಕಲೆ ಬರುವಾಗ ಅದು ಸೌಂಡ್ ಅಂತಿಲ್ಲ ದೂರ ಹೋಗ್ತಿತ್ತು. ಏನ ಬುಡಿಕೆ ಓಹೋ ಎಂತ ಎಂತ ನಿಂದು ಹಲೋ ವೆಲ್ಕಮ್ ಬ್ಯಾಕ್. ಈಗ ಮನೆಗೆ ನಾನು ರೀಚ್ ಆದೆ ಆಯಿತಾ. ಈಗ ಮನೆಗೆ ರೀಚ್ ಆಗಿ ಅದು ಮಧ್ಯಾಹ್ನ ಅಲ್ಲಿ ಇಂಥ ಊಟ ಮಾಡಿರಲಿಲ್ಲ, ಬರೀ ಟಿಫನ್ ತಿಂದಿದ್ದೆ. 10 ಗಂಟೆಗೆ ಟಿಫಿನ್ ಕೊಟ್ಟಿದ್ದ ತಿಂದೆ. ಇವಾಗ ಊಟ ಮಾಡಿಲ್ಲ. ಇವಾಗ ಅಮ್ಮ ಸ್ಪೆಷಲಾಗಿ ಎಲ್ಲ ತರಕಾರಿ ಮಿಕ್ಸ್ ಹಾಕಿರೋ ಸಾರು ಮಾಡಿಟ್ಟಿದ್ದಾರೆ. ಈಗ ಅದನ್ನು ಒಂದು ಬ್ಯಾಟಿಗೆ ಶುರು ಮಾಡುವಂತಿದ್ದೀನಿ. ತುಂಬ ತರಕಾರಿ ಎಲ್ಲ ಹಾಕಿದ್ದಾರೆ, ಬೀನ್ಸ್, ಕ್ಯಾರೆಟ್ ಟೊಮೆಟೊ, ಬಟಾಟೆ ಎಲ್ಲ ಹಾಕಿಟ್ಟಿದ್ದಾರೆ. ಹಾಗೆ ಕತೆ ಆಗಿದೆ. ಈಗ ಫೈನಲ್ ರೀಚ್ ಆದೆ ಸಾಹಸ ಪಟ್ಟು. ಈ ವರ್ಷ ಫಸ್ಟ್ ಜರ್ನಿ ನಂದು ಟ್ರೈನ್ದು. ಹಾಗೆ ಹೋಗಿ ಇವಾಗ ಮನೆಗೆ ಬಂದೆ. ಇವಾಗ ನಿಮ್ಮ ಸಾರು ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಊಟ ಮತ್ತು ಇಲ್ಲಿ ಸಾರು, ಸಾರು ಊಟ ಮತ್ತು ಸಾರು. ಫೋಕಸ್ ಆಗ್ತಿಲ್ಲ, ಲೈಟ್ ಹಾಕ್ತೀನಿ. ಲೈಟ್ ಹಾಕಿದ್ರೆ ಫೋಕಸ್ ಎಸ್ ನೋಡಿ. ಮಿಕ್ಸ್ ತರಕಾರಿ ಸಾರಂತೆ. ಈ ಕಡೆ ಕಸಾಯಿ ಸಾರು ರೆಡಿಯಾಗಿದೆ. ಈಗ ನಮ್ಮಲ್ಲಿ ಯಾರು ಚಾಯ್ ಕುಡಿಯೋದಿಲ್ಲ, ಚಾಯ್ಗೆ ಸಕ್ಕರೆ ಕುದಿಲ್ಲ, ಎಲ್ಲ ಬಿಟ್ಟಿದ್ದಾರೆ. ಈಗೆಲ್ಲ ಫುಲ್ ಜೀರಿಗೆ ಕಸಾಯಿ ಕುಡಿತಾರೆ ಎಲ್ಲರೂ ನಮ್ಮಲ್ಲಿ. ಹಾಗಾಗಿ ಈಗ ಒಂದು ಊಟ ಮಾಡಿ ನೆಕ್ಸ್ಟ್ ಈಗ ಜಾತ್ರೆ ಹೋಗೋ ಪ್ಲ್ಯಾನ್ ಉಂಟು. ಜಾತ್ರೆ ಹೋಗಲಿಲ್ಲ ನಾನು, ಹೊರಗೆ ಜಾತ್ರೆ ಎಲ್ಲ ಮುಗೀತು. ಇವಾಗ ಜಸ್ಟ್ ಈಗ ಊಟ ಮಾಡಿಗೆ ಬಂದೆ. ಇನ್ನು ಹೋಗಿ ಸ್ವಲ್ಪ ಸುತ್ತಿ. ನಾವು ಜಾತ್ರೆ ದೇವಸ್ಥಾನಕ್ಕೆಲ್ಲ ಒಮ್ಮೆ ಮಾತ್ರ ಹೋಗೋದು, ಮತ್ತು ಸಂತೆ ಸುತ್ತಲಿಕ್ಕೆ ಹೋಗೋದು. ಹಾಗೆ ಇದೆ ನಮ್ಮ ಕತೆ. ಮತ್ತು ಜಾತ್ರೆ ಅಂತೆಲ್ಲ ನೆನೆಸೋದಿಲ್ಲ. ಇದು ಸಂತೆ ಒಂದು 26 ತನಕ ಇರ್ತದೆ, ಅದು ಬೇರೆ ವಿಷಯ. ಜಾತ್ರೆ ಅದು ಊರು ಇದರಲ್ಲಿ ಕಾಗದಲ್ಲಿ 12 ಲಕ್ಷ 20 ಲಕ್ಷ ಹಾಕಿದ್ದಾರೆ. ನೋಡೋಣ. ಆದರೆ ದೇವಸ್ಥಾನ ಹೋಗಿ ಒಂದು ರೌಂಡ್ ಬಂದು ಸಂತೆ ಸುತ್ತಿ ಚೆಂದ ತಿಂದು ಬ್ಯಾಟಿಂಗ್ ಮಾಡಿ, ಅಲ್ಲಿ ಸಹ ಎಂದಾದರೂ ಇರ್ತಾರಲ್ಲ ಮಸಾಲೆ ಪುರಿ, ಆ ಥರ ಬ್ಯಾಟಿಂಗ್ ಮಾಡಿ ಬರುವ. ಅದು ಈ ವಿಡಿಯೋದಲ್ಲಿ ಹಾಕ್ತೇನೆ ಅಂತ ಗೊತ್ತಿಲ್ಲ, ಇದರಲ್ಲೇ ಆ್ಯಡ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ನೋಡ್ತೀನಿ ಆ್ಯಡ್ ಮಾಡೋಕ್ಕೆ ಇದಾಗ್ತಿಲ್ಲ ಅಂದರೆ ಬೇರೆ ಒಂದು ವೀಡಿಯೋ ಹಾಕ್ತೀನಿ. ನೋಡೋಣ. ಜಾಸ್ತಿ ಇದಾದರೆ ಹಾಕ್ತೀನಿ, ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.